ಅಂತಾನ. ಹಂಗೆ ಹಿಂಗೆ ಚರ್ಚೆ ಮಾಡಿ ಹೆಣ್ತಿಗೆಂದ ಆಡದ ಗಿಡದು ಮಾಡೋದು ನೋಡಿ. ನಮ್ಮ ಜನನೇ ಚಲೋ, ನಮ್ಮ ಮಂದಿನೇ ಚಲೋ. ನಮ್ಮ ಮಂದಿ ಅಂದ ಹೊಲ ಮಾರಿ ಇಸ್ಪೆಟ್ಟಾಡ್ಯಾರ, ಮನಿ ಮಾರಿ ಇಸ್ಪೆಟ್ಟಾಡ್ಯಾರ. ನಮ್ಮ ಮಂದಿ ಅಂದ ಬಂಗಾರ ಮಾರಿ ಇಸ್ಪೆಟ್ಟಾಡ್ಯಾರ. ಬೇಡ ಹೆಣ್ತಿ ಕೊಳ್ಳಂತ ತಾಳಿನೂ ಮಾರಿ ಅಂದ ಇಸ್ಪೆಟ್ಟಾಡ್ಯಾರ. ಖರೆ ಹೆಣ್ತಿನ ಯಾರು ಇಸ್ಪೆಟ್ದಾಗ ಇಟ್ಟಂದ ಆಡಿಲ್ಲ. ಯಾರು ಆಡ್ಯಾರ? ಹೊಣದಣ ಹೌದಲ್ರಿ? ಅಭಿಮಾನ ಇರ್ತದಿಲ್ಲ, ಅಭಿಮಾನ ಇರ್ತದೆ. ಯಾವಾಗಿಂದ ಅಭಿಮಾನ ತಿದ್ದಿದ್ದೆ ಸುಮ್ಮನೆ ನಿಮಗೆ ನೆನಪು ಮಾಡಿ ಕೊಡ್ತಾನೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಮಹಾಭಾರತ ರಾಮಾಯಣ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತದು. ಯಾವಾಗಿಂದ ಪಗಡಿ ಆಟ ನಡೆದಿತ್ತು, ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಇದೆಲ್ಲ ನಿಮ್ಗೆ ಗೊತ್ತದ ಏನ್ರಿ? ಅವಾಗಿಂದ ಇಸ್ಪೆಟ್ ಅಂತಿದ್ರು ಏನ್ರಿ, ಇವಾಗ ಇಸ್ಪೆಟ್ ಅಂತಾರೆ. ಅವಾಗ ಪಗಡಿ ಆಟ ಹತ್ಕೊಂಡಂತಾರೆ. ನಮ್ಮಲ್ಲಿನೂ ಕೂಡ ಹಳ್ಳಿಯಾಗ ಆಡ್ತಿದ್ರು. ಅವಾಗ ಗುಡಿಗಳ ಮುಂದದೆಲ್ಲ ಹಿಂಗೆ ಪಗಡಿ ಹಾಕ್ಯದ ಆಡ್ತಿದ್ರು. ಈಗೆಲ್ಲ ಹೋಗ್ಯದ. ಈಗ ಯಾರಿಗೆ ಪುರುಸತ್ತೆ ಎಲ್ಲಿಗೆ ಏನೂ ಆಡಕ್ಕೆ. ಯಾವಾಗ ಪಗಡಿ ಆಟ ಆಡಕತ್ತಿದ್ರು, ಹಿಂಗೆ ಪಗಡಿ ಆಟ ಆಡ್ತಾ ಆಡ್ತಾ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಯಾಕ್ರಿ ಇದೆಲ್ಲ ಗೊತ್ತು ನಿಮಗೆ? ಸೋತು ಬಿಟ್ರು, ಏನು ಉಳಿಲಿಲ್ಲ. ಪಾಂಡವರ ಬಲೆಯಿಂದ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಆಸ್ತಿ ಹೋಯ್ತು, ಸಂಪತ್ತು ಹೋಯ್ತು, ಐಶ್ವರ್ಯ ಹೋಯ್ತು ಏನ್ರಿ, ಅರಮನೆ ಹೋಯ್ತು, ಎಲ್ಲ ರಾಜ್ಯ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಯಾವಾಗಿಂದ ದುರ್ಯೋಧನ ಇಟ್ಟೆಲ್ಲವನ್ನು ಕೂಡ ಗೆದ್ದು ನಗಲಿಕ್ಕತ್ತ. ಯಾರು? ದುರ್ಯೋಧನ ಭಾಳ ಖುಷಿಯಾಗಿಬಿಡ್ತು, ಆನಂದವಾಗಿಂದ ನಗಲಿಕ್ಕತ್ತ. ಯಾವಾಗಿಂದ ನಕ್ಕು ಅಂತಂದ ಧರ್ಮರಾಜ, ನಿನ್ನ ಹತ್ರ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಸೋತು ಬಿಟ್ಟಿದಿ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಲ್ಲ. ಆದ್ರೂ ಇನ್ನೂ ಒಂದೈತೆ, ಅದನ್ನ ಹಚ್ಚಿ ಅಂದ ಆಟದೊಳಗೆ ಅಂದ ಇಟ್ಟು ಆಡದಿ ಎತ್ತಂದ್ರ, ಈ ಆಟ ಗೆದ್ದಿ ಎತ್ತಂದ್ರ ನೀ ಹಿಂದೆ ಏನೇನು ಸೋತಿದಿಲ್ಲ ಎಲ್ಲ ಮರಳಿ ಕೊಡ್ತೀನಿ, ಅಂದ್ರೆ ವಾಪಸ್ ಕೊಡ್ತೀನಿ, ಹಿಂತಿರುಗಿ ಬಂದು ಕೊಡ್ತೀನಿ ಅಂತ. ಯಾವಾಗ ಅಂದ ನಂಬಲ್ಲಿ ಏನದ ಅಂಥದ್ದು ಏನು ಇಲ್ಲೇ ಎಲ್ಲ ತಿಳ್ಕೊಳೋದು. ಎಲ್ಲರೂ ಕೂಡ ಚಿಂತೆ ಮಾಡಕತ್ರು. ಅವಾಗಿಂದ ದುರ್ಯೋಧನ ನಕ್ಕೋತ ಒಂದು ಮಾತು ಹೇಳ್ತಾನೆ, ನಿನ್ನ ಹತ್ರ ಅಂಥದ್ದು ಏನು ಉಳಿದಿಲ್ಲ, ಹಾಗಾದ್ರೆ ಏನು ಉಳಿದ ತಿಳ್ಕೊಳೋದು ಕೇಳಿದ್ರೆ ನಿನ್ನ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದು ಎತ್ತಿಕೊಂಡ್ರ ಹಿಂದೆ ನೀ ಏನು ಸೋತಿದ್ದಿ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಅಂದ. ಯಾವಾಗ ಇವರು 5 ಮಂದಿ ವಿಚಾರ ಮಾಡಕತ್ರು, ಹೆಂಗೆ ಮಾಡೋದು? ದ್ರೌಪದಿ ಇಡುವುದ ಬೇಡ. ಒಬ್ಬ ಬಂದ, ಒಂದು ವೇಳೆ ನಾವು ಇಟ್ಟೀವಿ, ಈ ಆಟ ಗೆದ್ದೀವಿ ಎತ್ತಿಕೊಂಡು ಹಿಂದೆ ಸೋತಿದ್ದೆಲ್ಲ ಮರಳಿ ಕೊಡ್ತೀನಿ ಅಂತಂತಾನಲ್ಲ, ಇಡುನೋ ತೊಬ್ಬ ಅಂತಾನೆ, ಹೆಣ್ತಿನ ಹೆಂಗೆ ಇಡೋದು ತೊಬ್ಬ ಅಂತಾನೆ. ಹಂಗೆ ಹಿಂಗೆ ಚರ್ಚೆ ಮಾಡಿ ಹೆಣ್ತಿಗೆಂದ ಆಡದ ಗಿಡದು ಮಾಡೋದು ನೋಡಿ. ನಮ್ಮ ಜನನೇ ಚಲೋ, ನಮ್ಮ ಮಂದಿನೇ ಚಲೋ. ನಮ್ಮ ಮಂದಿ ಅಂದ ಹೊಲ ಮಾರಿ ಇಸ್ಪೆಟ್ಟಾಡ್ಯಾರ, ಮನಿ ಮಾರಿ ಇಸ್ಪೆಟ್ಟಾಡ್ಯಾರ. ನಮ್ಮ ಮಂದಿ ಅಂದ ಬಂಗಾರ ಮಾರಿ ಇಸ್ಪೆಟ್ಟಾಡ್ಯಾರ. ಬೇಡ ಹೆಣ್ತಿ ಕೊಳ್ಳಂತ ತಾಳಿನೂ ಮಾರಿ ಅಂದ ಇಸ್ಪೆಟ್ಟಾಡ್ಯಾರ. ಖರೆ ಹೆಣ್ತಿನ ಯಾರು ಇಸ್ಪೆಟ್ದಾಗ ಇಟ್ಟಂದ ಆಡಿಲ್ಲ. ಯಾರು ಆಡ್ಯಾರ? ಹೊಣದಣ ಹೌದಲ್ರಿ? ಅಭಿಮಾನ ಇರ್ತದಿಲ್ಲ, ಅಭಿಮಾನ ಇರ್ತದೆ. ಯಾವಾಗಿಂದ ಅಭಿಮಾನ ಇರ್ತದೆ. ಆದ್ರೆ ಪಾಂಡವರಿಗಿಂದ ಅಭಿಮಾನ ಉಳಿಲಿಲ್ಲ. ಕೊನೆದಾಗಿಂದ 5 ಜನ ಕೂಡಿ ಪಾಂಡವರು ದ್ರೌಪದಿಯನ್ನು ಆ ಪಗಡಿ ಆಡದೊಳಗಿಂದ ಇಟ್ಟು ಆಡ್ಲಕತ್ರು. ಆಡ್ತಾ ಇರುವಾಗ ಅದನ್ನೂ ಸೋತು ಬಿಟ್ರು ನೋಡ್ರಿ. ದ್ರೌಪದಿಯನ್ನು ಸೋತು ಬಿಟ್ರು. ರಾಜ್ಯ ಹೋಯ್ತು, ಸಂಪತ್ತು ಹೋಯ್ತು, ದ್ರೌಪದಿಯನ್ನು ಸೋತು ಬಿಟ್ರು. ಉಳಿತೇನಿವ್ರು ಬಲ್ಲಿ 5 ಜನ ಕಣ್ಣೀರು ಹಾಕ್ಲಿಕ್ಕತ್ತಾರ. ಅಪಮಾನ ಅಲ್ರಿ? ಹೆಣ್ತಿನಿಂದ ಸೋತು ಕೂತ್ರ ತಗೊಂಡಾಗ ಈಗ ಹೆಣ್ತಿನ ಮ್ಯಾಗಿಂದ ಅಧಿಕಾರಿ ಅನ್ನೋದು ಇವ್ರದು. ಒಂದು ಸಾರಿ ಅಂದ್ರೆ ಆಡದೊಳಗಿಂದ ಗೆದ್ದಾನ ಯಾರು? ದುರ್ಯೋಧನ ತಗೊಂಡಾಗ ಆ ದ್ರೌಪದಿ ದುರ್ಯೋಧನಂತೆ ಆಗಬೇಕು. ಯಾವಾಗ ದುರ್ಯೋಧನ ನಗಲಿಕ್ಕತ್ತ, ಈ ಪಾಂಡವರಿಗೆ ಇನ್ನೂ ಕೂಡ ಅಪಮಾನ ಆಗಬೇಕಾಗಿತ್ತು ಅಂತಂದ್ರ ಯಾವಾಗ ದ್ರೌಪದಿಯನ್ನು ದುಶ್ಯಾಸನಿಗೆ ಹೇಳ್ತಾನೆ, ದುಶ್ಯಾಸನ ಹೋಗಿಲ್ಲ ದ್ರೌಪದಿಯನ್ನು ಸಭೆ ಒಳಗೆ ಎಳ್ಕೊಂಡು ತಗೊಂಬ ಅಂದ. ಯಾವಾಗ ತುಂಬಿದ ಸಭೆ ಒಳಗೆ ಎಳ್ಕೊಂಡು ತಂದ್ರು. ಇಟ್ಟಾದ ಬಳಕ ದುರ್ಯೋಧನ ಸಮಾಧಾನ ಐತೇನು? ದ್ರೌಪದಿ ಯಾರು? ಅಣ್ಣನ ಹೆಂಡತಿ ಎತ್ತಿಕೊಂಡಂದ್ರ ತಾಯಿ ಸಮಾನ ತನ್ನುವಂಥ ಬುದ್ಧಿನೂ ಕೂಡ ಇಲ್ಲ ದುರ್ಯೋಧನಿಗೆ. ಯಾವಾಗ ದುಶ್ಯಾಸನಿಗಂತಾನೆ ಈ ಪಾಂಡವರ ಮರ್ಯಾದೆ ಇನ್ನೂ ಕೂಡ ಹೋಗಬೇಕಾಗಿತ್ತು ಅಂದ್ರ ಅವಳ ಸೀರೆ ಅಂತಗದ ಕಳೆದು ಅವಳನ್ನು ತುಂಬಿದ ಸಭೆ ಒಳಗೆ ದಿಗಂಬರ ಮಾಡುವ ತಂದ. ಮೊದಲೇ ಪಾಪಿ ಮನುಷ್ಯ ದುಶ್ಯಾಸನ ಏನ್ರಿ? ಯಾವಾಗ ಅಣ್ಣನ ಬಾಯಿ ಒಳಗೆ ಹಿಂಗೆ ಬರುವುದೇ ತಡ, ಅವಾಗಿಂದ ದ್ರೌಪದಿ ಸೀರೆ ಸೆರಗಂತಗ ಹಿಡ್ಕೊಂಡು ದರ ಎಳಿಲಿಕ್ಕತ್ತ. ಯಾವಾಗಿಂದ ದ್ರೌಪದಿ ತನ್ನ ಸೀರೆ ನಿಲಿಗಂತಗದ ಗಟ್ಟಿಯಾಗಿ ಅಂದ ಕೈಲಿ ಹಿಡ್ಕೊಂಡು ನಿಂತ. ಅಲ್ಲೇ ಎಲ್ಲ 5 ಜನ ಅಲ್ಲೇ ಕುಂತಾರೆ. ಯಾವಾಗ ದ್ರೌಪದಿ ಕಣ್ಣೀರಾಗ್ತಾಳೆ, ಧರ್ಮರಾಜ ನನ್ನ ಮಾನ ಹೋಲಕತ್ತದೆ, ನನ್ನ ಮರ್ಯಾದೆ ಹೋಲಕತ್ತದೆ, ನನ್ನ ಮಾನ ಉಳಿಸತ್ತುಕೊಂಡು ಧರ್ಮರಾಜನಿಗೆ ಬೀಳ್ತಾ. ಧರ್ಮರಾಜ ಒಂದ್ಸರಿ ಮುಖ ನೋಡ್ದ, ತಲೆ ತಿಳಕ್ ಮಾಡ್ಕೊಂಡು ಕುಂತ. ಅಲ್ಲೇ ಮಗ್ಲನ್ನ ಭೀಮ ಕುಂತಿದ್ದ, ಬಲಾಢ್ಯನಾಗಿರ್ತಕ್ಕಂಥ ಭೀಮ, ನೀನಾದ್ರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತ ತಿಳ್ಕೊಂಡ್ರ ಆ ಭೀಮನಿಂದ್ರು ಕೂಡ ಮಾನ ಮರ್ಯಾದೆ ಉಳಿಸ್ಲಿಕ್ಕೆ ಆಗಲಿಲ್ಲ. 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ
ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ತಗೊಂಡೊಂದು ಅರ್ಜುನ ಕೇಳ್ತಾಳೆ, ನಕುಲ ಸಹದೇವರು ಕೇಳ್ತಾರೆ. ಯಾರು ದ್ರೌಪದಿ ಮಾನ ಉಳಿಸ್ಲಿಕ್ಕಾಗಲಿಲ್ಲ. ಇಡೀ ಸೀರೆ ಎಲ್ಲ ಕಳೆದು ಹೋಗ್ಬಿಡ್ತು. ಇನ್ನು ಉಳಿದಿತ್ತಂದ ಒಂದೇ ಒಂದು ನಿಲಿಗೆ ಮಾತ್ರ ಅಂದ ಉಳಿದದು. ಅದು ಒಂದು ನಿಲಿಗೆ ಅಂದ ಜಗ್ಗು ಬಿಟ್ಟಿದ್ದಂತಂದ್ರ ಯಾವ ದಿಗಂಬರಿಂದ ಅಂದ ಸಾವಿರ ಜನರಿದ್ರಿಗೆ ಅಂದ ದಿಗಂಬರಿಯಾಗಿ ನಿಂದಿರ್ತಿದ್ಲು. ಯಾವಾಗ ಕೊನೆಗೆ ತೀರ್ಮಾನ ತಗೊಂಡ್ಲು, 5 ಜನ ಗಂಡಂದ್ರಿದ್ರು, ಯಾರು ನನ್ನ ಮಾನ ಉಳಿಸಲಿಲ್ಲ, ಯಾರು ನನ್ನ ಮರ್ಯಾದೆ ಉಳಿಸಲಿಲ್ಲ. ಇನ್ನು ಯಾರು ಉಳಿಸವ್ರು? ಆ ದೇವ್ರನ್ನ ಬಿಟ್ಟದ ನನಗ್ಯಾರು ಗತಿ ಯಾರ ತಗೊಂಡು ಏನು ಸೀರಿನ ನಿಲಿಗೆ ಕೈ ಹಿಡಿದಿಲ್ಲಲ್ಲ, ಆ ಹಿಡಿದಿರ್ತಕ್ಕಂಥ ಕೈ ಅಂತಕ್ಕಂಥ ಬಿಟ್ಟು ಕೃಷ್ಣ ತಗೊಂಡು ಕೂಗಿಬಿಟ್ಟು. ಯಾವಾಗಿಂದ ಕೃಷ್ಣ ತಗೊಂಡು ಕೂಗಿದಾಗ ಸಾವಿರ ಸೀರಿ ಅಕ್ಷಯಾಂಬರವಾಗಿ ಅಂದ ಏನ್ರಿ ದ್ರೌಪದಿಗೆ ಅಂದ ಬಂದು. ದುಶ್ಯಾಸನ ಎಳದ ಕೊನೆಗೆ ಅವಳನ್ನು ದಿಗಂಬರಿ ಮಾಡೋಕ್ಕಾಗಲಿಲ್ಲ, ಅವಳು ಮರ್ಯಾದೆ ಕಳೀಲಿಕ್ಕಾಗಲಿಲ್ಲ. ಯಾವಾಗಿಂದ ಸೀರೆ ಅಂತಕ್ಕಂಥ ಸೆಳೆದು ಸುಸ್ತಾಗಿಂದ ನೆಲಕ್ಕೆ ಬಿದ್ದ. ಅವಾಗಿಂದ ದ್ರೌಪದಿ ತಲೆ ಮೇಗಂದ ಸೀರೆ ಸೆರಗಂತಕ್ಕಂಥ ಹಾಕ್ಕೊಂಡು ಆ ಕಡೆ ನೋಡಿದ್ರೆ ಕೃಷ್ಣ ಒಂದು ಕಡೆ ನಿಂತಿದ್ದ. ಓಡಿ ಹೋಗಿ ಅಂದ ಕೃಷ್ಣನ ಕೊಳ್ಳಿ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ತು. ಕೃಷ್ಣ ಅಂತೂ ನೀ ನನ್ನ ಮಾನ ಉಳಿಸು. 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸಲಿಲ್ಲ. ಇವತ್ತು ನೀ ನನ್ನ ಮಾನ ಉಳಿಸ್ತಿ, ನೀ ನನ್ನ ಮರ್ಯಾದೆ ಉಳಿಸ್ತೆ ಎತ್ತುಕೊಂಡಂದಾಗ ಕೃಷ್ಣ ನಗಲಿಕ್ಕತ್ತ. ಅವಾಗಿಂದ ದ್ರೌಪದಿ ಕೇಳ್ತಾಳೆ, ಅಣ್ಣ ನಾನು ನೋಡಿದೆ ನನ್ನ ಕಣ್ಣೀರು ಹಾಕೋತಂದು ಹೇಳಕತ್ತೀನಿ, ನೀನೆಂದ ನಾನು ಹೇಳುವುದನ್ನು ಕೇಳಿ ನಗಲಿಕತ್ತಿಯಲ್ಲ ಹತ್ತುಕೊಂಡಂದಾಗ ಕೃಷ್ಣ ಅಂತಾನೆ, ದ್ರೌಪದಿ ನಿನ್ನ ಮಾತುಗಳು ಕೇಳಿ ನನಗೆ ನಗು ಬರಕತ್ಯ. ಯಾಕೆ ನಗು ಬರಕತ್ಯದ ಹತ್ಕೊಂಡು ಕೇಳಿದ್ರ, ಸಾವಿರ ಸೀರೆಗಳನ್ನು ಕೊಟ್ಟವ ನಾನು ತನ್ನಗತ್ಯಲ್ಲ, ನಿನಗೆ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ. ನಿನ್ನ ಮರ್ಯಾದೆ ಉಳಿಸಿರ್ತಕ್ಕ ನಾನು ಅಂತ ಹೇಳಕತ್ತಿದೆಯಲ್ಲ, ನಿನ್ನ ಮರ್ಯಾದೆ ಉಳಿಸಿರ್ತಕ್ಕಂಥ ನಾನಲ್ಲ. ಅವಾಗಿಂದ ದ್ರೌಪದಿ ಕೇಳ್ತಾಳೆ, ಹಾಗಾದ್ರೆ ನನ್ನ ಮಾನ ಉಳಿಸಿದವರು ಯಾರು? ನನಗೆ ಸಾವಿರ ಸೀರೆಗಳನ್ನು ಕೊಟ್ಟವರು ಯಾರು? ಅವಾಗಿಂದ ಕೃಷ್ಣ ಅಂತಾನೆ, ಯಾರೂ ನಿನಗೆ ಸೀರೆಗಳನ್ನು ಕೊಟ್ಟಿಲ್ಲ ಏನ್ರಿ, ಯಾರೂ ನಿನ್ನ ಮಾನ ಉಳಿಸಿಲ್ಲ. ಹಾಗಾದ್ರೆ ಹೆಂಗೆ ಉಳಿತು ನಿನ್ನ ಮಾನ ಹತ್ತುಕೊಂಡು ಕೇಳಿದ್ರೆ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸದ ಹತ್ತುಕೊಂಡು ಹೇಳ್ತಾರೆ. ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿದ. ನೋಡ್ರಿ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ಮಾನ ಉಳಿದ. ದ್ರೌಪದಿ ಅಂತಾಳೆ, ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಅಂದ್ಲು. ನೋಡ್ರಕ್ಕೆ ಮಾಡಿದ ಪುಣ್ಯನೇಕೆ ಹಿಂಗೆ ನೆನಪಿಲ್ಲ. ನಮ್ಮದು ಹಂಗಲ್ಲ. ಮಲ್ಲಣ್ಣ 100 ರೂಪಾಯಿ ಕೊಟ್ಟ, ನಾ ತೊಗೊಂಡು 100 ಸರಿ ಹೇಳ್ಬೇಕು ಮಾಯ್ಕಿನ. ತಪ್ಪಿ ಮಾಯ್ಕಿನವನ ಹೆಸರು ಬರಲಿಲ್ಲ ಅಂದ್ರೆ ಮಗಂದ ಅವ್ನು ಇದನ್ನೇ ಬೇರೆ ಅದ. ಅಂದು ಬೇಕಾದವ್ರದ್ದು ಹೇಳ್ತಾನ ತೊಗೊಂಡು ಹೊಡಿಪೆಟ್ಟು ನಡೀತಾವ, ಹೌದಲ್ರಿ? ಇದು ಅಲ್ಲ. ದ್ರೌಪದಿಗೆ ತಾನು ಮಾಡಿರ್ತಕ್ಕಂಥ ಏನ್ರಿ ಪುಣ್ಯನೇ ಆಕೆಗೆ ಅಂತ ನೆನಪಿಲ್ಲ. ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡಿ ನೆತ್ಕೊಂಡು ಕೇಳಿದಾಗ ಕೃಷ್ಣ ನೆನಪು ಕೊಡ್ತಾನೆ. ನೋಡಿ ದ್ರೌಪದಿ ಏನು ಪುಣ್ಯ ಮಾಡಿ ಹೇಳ್ತಾನೋದಕ್ಕೆ. ದ್ರೌಪದಿಗೆ 16 ವರ್ಷ, ಇನ್ನ ಮದುವೆ ಆಗಿಲ್ಲ. ಒಂದು ದಿವಸ ಒಂದು 8-10 ಜನ ಗೆಳತಿಯರನ್ನ ಕರ್ಕೊಂಡು ಬ್ಯಾಸಿಗೆ ದಿನ ಏನ್ರಿ ಬಿಸಿಲಿನ ತಾಪ ಭಾಳ, ಊರು ಮುಂದೆ ನದಿ. ಈಗ ರಾಜಕುಮಾರಿ ದ್ರೌಪದಿ ರಾಜಕುಮಾರಿ ತನಗೆ ಒಂದು 8-10 ಜನ ಗೆಳತಿಯರಿದ್ರು. ಎಲ್ಲ ಗೆಳತಿಯರಿಗೆ ಏನಂತಾಳ, ಬಿಸಿಲು ಭಾಳ ಅದ ಏನ್ರಿ, ಊರು ಮುಂದೆ ನದಿ ಅದ, ಹೋಗಿ ನದಿ ಸ್ನಾನ ಮಾಡಿ ಬರೋಣ ಬರ್ರಿ ಎತ್ತಿಕೊಂಡು. ನದಿ ಸ್ನಾನ ಮಾಡ್ಕೊಂಡು ಬರೋಣ ಬರ್ರಿ. ಎಲ್ಲ ಗೆಳತಿಯರೆಲ್ಲ ತೆರೆದ, ಅಯ್ಯೋ ನಡ್ರಿ ನೀರು ತಣ್ಣಗಿರ್ತಾವೆ ಹೋಗೋಣ ಹತ್ತಿಕೊಳ್ಳೋದು. ಎಲ್ಲ 8 ಜನ ಗೆಳತಿಯರು ಕುಡ್ಕೊಂಡು ನದಿ ದಂಡಿ ಮೇಲೆ ಬಂದರು. ಇನ್ನೇನು ನೀರಾಗಿ ನದಿಯಾಗಿ ಇಳಿಬೇಕತ್ತ ಅನ್ನೋದ್ರೊಳಗೆ ಆ ನದಿ ಮಧ್ಯದೊಳಗೆ ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು. ಒಬ್ಬ ಋಷಿ ಸ್ನಾನ ಮಾಡಕತ್ತಿದ್ರು. ಅವ್ರು ಯಾರು ಹತ್ತಿಕೊಳ್ಳೋದು ಕೇಳಿದ್ರೆ ಅವರೇ ದುರ್ವಾಸ ಮುನಿಗಳು ಹತ್ತಿಕೊಳ್ಳೋದು. ಸ್ನಾನ ಮಾಡಕತ್ತಾರ. ಆ ದೃಷ್ಟಿ ಎಲ್ಲಿಗೆ ಹೋಗ್ಯದ ಹತ್ಕೊಂಡು ಕೇಳಿದ್ರೆ ದ್ರೌಪದಿದು ಆ ದುರ್ವಾಸ ಮುನಿಗಳ ಕಡೆ ಹೋಯ್ತು. ಎಲ್ಲ ಗೆಳತಿಯರಿಗೆ ಅಂದ, ನೋಡು ಅಲ್ಲಿ ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಾರ. ಅಂಥ ಮಹಾತ್ಮರು ಸ್ನಾನ ಮಾಡಾಗ ನಮ್ಮಂಥ ಹೆಣ್ಮಕ್ಳು ಮಾಡಬಾರ್ದು. ಅವ್ರ ಮೇಲೆ ಬಂದ ಬಳಿಕ ಅವ್ರು ದರ್ಶನ ಮಾಡಿಕೊಂಡು ನಾವು ಸ್ನಾನ ಮಾಡೋಣ ತಿಳ್ಕೊಂಡು ನಿಂತರು ದಂಡಿ ಮೇಲೆ. 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, 1 ತಾಸು ಆಯಿತು. ಅವ್ರು ಋಷಿಗಳ ಮೇಲೆ ಬರ್ಲಕ್ಕೆ ತಯಾರಿಲ್ಲ. ಅವಾಗಿಂದ ದ್ರೌಪದಿ ಅಂತಾಳೆ, ಅಜ್ಜ ನೀವು ಮ್ಯಾಲೆ ಬರ್ರಿ. ನೀವು ಮ್ಯಾಲೆ ಬಂದ ಬಳಿಕ ನಿಮಗೆ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡ್ತೀವಿ, ನಮಗೂ ಬಿಸಿಲು ಬಡಿಲಿಕ್ಕತ್ತದ, ನೀವು ಬೇಗ ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ದುರ್ವಾಸ ಮುನಿಗಳಂದ್ರು, ದ್ರೌಪದಿ ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ಹತ್ತಿಕೊಂಡವ್ರು, ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ. ಪಾಪಿಗೆ ದ್ರೌಪದಿ ಅಂದ್ಲು. ಮಾತು ಅವ್ರು ಋಷಿಗಳದಾರ, ಸಾಧುಗಳದಾರ, ಏನೋ ಅವ್ರ ಜಪ ತಪ ನೀರಾಗಿ ನಿಂತು ಏನೋ ಮಾಡ್ತಿರ್ಬೇಕಂತ ತಿಳ್ಕೊಂಡು ಮತ್ತೆ ಹಂಗೆ ನಿಂತು. ಯಾವಾಗಿಂದ ಹಂಗೆ ನಿಂತಳು. ಮತ್ತೆ 1 ತಾಸಾಯಿತು, ದುರ್ವಾಸ ಮುನಿಗಳು ಮ್ಯಾಲೆ ಬರಲಿಲ್ಲ. ಏನ್ರಿ, ದುರ್ವಾಸ ಮುನಿಗಳು ಮೇಲೆ ಬರಲಿಲ್ಲ. ಮತ್ತೆ 2 ತಾಸು ಅದ ಬೆಳಕಂತಾಳ, ಅಜ್ಜ ಈಗರೆ ಬರ್ರಿ, ನಾವು ನಿಂತಂದ 2 ತಾಸಾಯ್ತು, ನಮಗೂ ಕೂಡ ಬಿಸಿಲು ಬಡಿಲಿಕ್ಕತ್ತದೆ, ನಾವು ಸ್ನಾನ ಮಾಡಬೇಕು, ನೀವು ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ಅವಾಗಿಂದ ದುರ್ವಾಸ ಮುನಿಗಳಂತ, ದ್ರೌಪದಿ ನಾ ಮ್ಯಾಲೆ ಬರುವಂಥ ಸ್ಥಿತಿ ಒಳಗಿಲ್ಲ. ಯಾವಾಗಿಂದ ಕೇಳಿದ್ರು ಕೂಡ ಹಿಂಗೆ ಅನ್ನಕತ್ತಾರಲ್ಲ ತಂದಾಗ ಅಲ್ಲಿ ಬಹುಶಃ ಏನೋ ಆಗಿರಬೇಕು ಅಂದ್ಲು ದ್ರೌಪದಿ.
ದ್ರೌಪದಿನೂ ಮಹಾಜ್ಞಾನಿ, ಮಹಾನ್ ಪತಿರುತ್ತಾಕಿ. ಯಾವಾಗಿಂದ ದ್ರೌಪದಿ ವಿಚಾರ ಮಾಡ್ತಾಳೆ, ಅಲ್ಲಿ ಏನೋ ಆಗಿರಬೇಕು, ಅದಕ್ಕೆ ಅಂದ ಇವ್ರ ಮ್ಯಾಲೆ ಬರಲಾಗಿರ ತಗೊಂಡು ಈಕೆ ಏನು ತಿಳ್ಕೊಂಡಳಲ್ಲ, ಈಕೆ ತಿಳ್ಕೊಂಡಿದ್ದು ಸತ್ಯನೇ, ಅಲ್ಲಿ ಆಗಿದ್ದು ಸತ್ಯನೇ. ಪಾಪ ಅವರು ದುರ್ವಾಸ ಮುನಿಗಳು ಹಿಂಗೆ ಸ್ನಾನ ಮಾಡುವಾಗ ಅವ್ರು ಹಾಕೊಂಡಿರ್ತಕ್ಕಂಥ ಲಂಗೋಟಿ ನೀರಾಗಿಂದ ಹರ್ಕೊಂಡು ಹೋಗಿತ್ತು. ಹೆಣ್ಮಕ್ಳು ನಿಂತಾರ ಮ್ಯಾಲ, ನಾನು ದಿಗಂಬರಿಯಾಗಿಂದ ಮ್ಯಾಲೆ ಹೆಂಗೆ ಬರಲಿ ಎತ್ತಿಕೊಂಡು ಏನ್ರಿ ನೀರಾಗ ಋಷಿಗಳು ನಿಂತಾರ. ಅವ್ರ ಮ್ಯಾಲ ಬಂದ ಬಳಿಕ ಅವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ನಾನು ನಮಸ್ಕಾರ ಮಾಡಿದ್ರೆ ಇತ್ತು, ನಾ ಸ್ನಾನ ಮಾಡಿದೆ ಇವ್ರು ನಿಂತ. ಯಾವಾಗಿಂದ ಇದನ್ನ ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡಿದ್ಲು, ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಹೋಗಿದ್ದು. ಒಳ್ಳೆ ಕಿಮ್ಮತ್ತಿನ ಸೀರೆ, ಅವಾಗೆಲ್ಲ ರೇಷ್ಮೆ ಸೀರೆನೇ ಉಡ್ತಿದ್ರು. ಈಗೆಲ್ಲ ಇವು ಪ್ಲಾಸ್ಟಿಕ್ ಸೀರೆ ಬಂದವು ಏನ್ರಿ, ಅವಾಗೆಲ್ಲ ರೇಷ್ಮೆ ಸೀರೆನೇ. ಪಾಪ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡ್ತಾಳೆ, ಮ್ಯಾಲ ಹೋಗಿ ತನ್ನ ಸೀರೆ ಸೆರಗಂತಕ್ಕಂಥ ಹರಿದು ಮ್ಯಾಲೊಂದು ತೇಲಿ ಬಿಡ್ತಾಳೆ. ಅದು ತೇಲ್ತಾ ಬಂದು ದುರ್ವಾಸ ಮುನಿಗಳ ಕೈಯಾಗ ಸಿಕ್ತು. ಅದನ್ನೇ ಲಂಗೂಟಿ ಮಾಡಿ ಅಂದು ಹಾಕ್ಕೊಂಡು ಯಾವಾಗಿಂದ ಮ್ಯಾಲ ಬಂದರು. ಎಲ್ಲ ಆಕಿನ ಗೆಳತಿಯರೆಲ್ಲ ನಮಸ್ಕಾರ ಮಾಡಿದ್ರು. ಕೊನೆದಾಗಿಂದ ದ್ರೌಪದಿ ದುರ್ವಾಸ ಮುನಿಗಳಿಗಿಂದ ನಮಸ್ಕಾರ ಮಾಡುವಾಗ ದುರ್ವಾಸ ಮುನಿಗಳ ಕಣ್ಣಾಗ ನೀರು ಬಂತು. ದ್ರೌಪದಿ, ಇವತ್ತು ನನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದೊಳಗೆ ನಿನ್ನ ಒಂದು ಗೇಣ ಸೀರೆ ಸೆರಗಂತ ಹರಿದು ಕೊಟ್ಟು ಇವತ್ತು ನನ್ನ ಮಾನ ಉಳಿಸಿದೆಯಲ್ಲ ದ್ರೌಪದಿ, ನಿನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ ಈ ಗೇಣ ಸೀರೆ ಸೆರಗ ಸಾವಿರ ಸೀರೆಗಳಾಗಿ ನಿನ್ನ ಮಾನ ಉಳಿಸ್ಲೆತ್ತಿಕೊಂಡು ಅವತ್ತು ಆಶೀರ್ವಾದ ಮಾಡಿದರು. ನೋಡಿ ಏನ್ರಿ, ಒಂದು ಗೇಣ ಸೀರೆ ಸೆರಗ ನಿನಗೆ ಸಾವಿರ ಸೀರೆಗಳಾಗಿ ನಿನಗಿಂದ ಮಾನ ಉಳಿಸ್ಲೆತ್ತಿಕೊಂಡು ಆಶೀರ್ವಾದ ಮಾಡಿದ್ದು. ಅವತ್ತು ಮಾಡಿರ್ತಕ್ಕಂಥ ಒಂದು ಗೇಣ ಸೀರೆ ಸೆರಗದ ದಾನದ ಪುಣ್ಯ ಇವತ್ತು ಅವಳಿಗೆ ಸಾವಿರ ಸೀರೆಗಳಾಗಿ ಅವಳ ಮರ್ಯಾದೆ ಉಳಿಸ್ತು, ಮಾನ ಉಳಿಸ್ತು. ದಾನ ಧರ್ಮ ಮಾಡಲಿಲ್ಲ ನಿನ್ನ ಕೈಗಳು ತೀರ್ಥಕ್ಷೇತ್ರ ಹೇಳಿದ್ರ ನಾವು ಕೋಟಿಗಟ್ಲೆ ಅಂತ ದಾನ ಮಾಡಿದ್ರೆ ಪುಣ್ಯ ಬರ್ತದತ್ತಲ್ಲ. ಪುಣ್ಯ ಏಟು ಮಾಡ್ಯಾಳ ನೋಡ್ರಿ ದ್ರೌಪದಿ. ಒಂದು ಗೇಣ ಸೀರೆ ಸೆರಗ ದಾನ ಮಾಡಿದಕ್ಕೆ ಆಕೆಗೆ ಸಾವಿರ ಸೀರೆಗಳಾಗಿ ಅವಳ ಮಾನ ಉಳಿಸ್ತು ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಒಳ್ಳೆಯವ್ರ ಸಂಘ ಮಾಡು. ಏನ್ರಿ, ಕೆಟ್ಟವ್ರ ಸಂಘ ಮಾಡಕ್ಕೆ ಹೋಗಬೇಡ. ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದೊಳಗಿಂದ ಎರಡು ಉಂಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮದ ಇವತ್ತಂದಂಗೆ ನಾವು ಮಾಡಬೇಕಾಗಿದ್ದು ಯಾರು ಸಂಘ ತಗೊಂಡು ಕೇಳಿದ್ರೆ ಒಳ್ಳೆಯವ್ರ ಸಂಘ ಮಾಡಿದ ಇವತ್ತಂದ್ರೆ ನಾವು ಒಳ್ಳೆಯವ್ರು ಹಾಕಿವಿ, ಸಜ್ಜನರ ಸಂಘ ಮಾಡಿದ್ರೆ ನಾವು ಕೂಡ ಸಜ್ಜನರು ಹಾಕಿವಿ, ಕೆಟ್ಟವ್ರ ಸಂಘ ಮಾಡಿದ ಇವತ್ತಂದ್ರೆ ನಾವು ಕೂಡ ಕೆಟ್ಟವ್ರು ಹಾಕಿವಿಪ್ಪ. ಅದಕ್ಕೆ ಸಂಘ ಮಾಡಬೇಕು. ಯಾರ್ದತ್ತಂದ್ರೆ ಸಜ್ಜನರ ಸಂಘ ಮಾಡತ್ತುಕೊಂಡು ನಿಜಗುಣ ಶಿವ ಹೇಳ್ತಾರೆ, ಮುಂದೆ ಸದಾಕಾಲ ನಿನ್ನ ಬಾಯಾಗ ಭಗವಂತನ ಧ್ಯಾನ ಇರಲಿ ಎತ್ತುಕೊಂಡು ಹೇಳ್ತಾರಂತೆ. ಈ 5 ಮಾತು ಯಾರು ತಮ್ಮ ಜೀವನದೊಳಗೆ ಅಳವಡಿಸ್ಕೋತಾರೋ ಅವರೇ ಶರಣರಾಗ್ಯಾರ, ಅವರೇ ಸಂತರಾಗ್ಯಾರ, ಅವರೇ ಮಹಾತ್ಮರಾಗ್ಯಾರ. ಅದಕ್ಕಾಗಿಯೇ ಅಂಥ ಪುಣ್ಯ ದಂಪತಿಗಳ ಗರ್ಭ ಅಂತಕ್ಕಂಥ ಏನು ಹುಡುಕ್ತಾಳ ತಗೊಂಡು ಹೇಳಿದ್ನಲ್ಲ, ಅಂಥ ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥ ಪುಣ್ಯ ದಂಪತಿಗಳು ಯಾರು ಒತ್ತುಕೊಂಡು ಕೇಳಿದ್ರೆ ಉಮರಾಣಿ ಅಂತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಪಂಚಾಳರ ಮನೆ ತಂದೊಳಗಿರ್ತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮರ ಯಾವಾಗಿಂದ ದಾಂಪತ್ಯ ಜೀವನ ಅಂತ ನೋಡಿ ನಿನ್ನಿನ ದಿವಸದ ತಾಯಿ ಪಾರ್ವತಿ ಆ ತಾಯಿ ಶಿರಸಮ್ಮಳ ಗರ್ಭದೊಳಗೆ ಏನ್ರಿ, ಆ ಗರ್ಭದೊಳಗಂತಕ್ಕಂಥ ಪ್ರವೇಶ ಮಾಡ್ಯಾಳೆ. ತಿಂಗಳಾಗ್ಯದ, 2 ತಿಂಗಳಾಗ್ಯದ ಏನ್ರಿ. ಶಿರಸಮ್ಮಳನ್ನು ಗರ್ಭಿಣಿ ಆಗ್ಯಾಳ ತಗೊಂಡು ನಮ್ಮಂಥ ವಿಚಾರ ಅನಂತರಾಯಗಿಂದ ಗೊತ್ತಾಯಿತು. ಇಡೀ ಆ ಗ್ರಾಮದೊಳಗಿಂದ ಗೊತ್ತಾಯಿತು. ಎಲ್ಲ ಜನ ಖುಷಿ ಪಡ್ತಾರೆ. ಅಯ್ಯೋ ಚಲೋ ಆಯ್ತು ನೋಡಿ, ಅವ ಶಿರಸಮ್ಮಗ ಭಾಳ ದಿವಸಕ್ಕಿಂದ ಮಕ್ಕಳದು, ಭಾಳ ದಿವಸಕ್ಕಿಂದ ಗರ್ಭವತಿ ಆದ್ಲ ತಿಳ್ಕೊಂಡು ಎಲ್ಲ ಜನ ಖುಷಿ ಪಡ್ತಾರೆ. ಎಲ್ಲ ಜನ ಆನಂದ ಪಡ್ತಾರೆ. ಯಾಕೆ ಮೊದಲು ಏನಂದಿದ್ರು, ಈಕಿಗೇನ ಮಕ್ಕಳಕ್ಕವ ತಗೊಂಡು ಎಲ್ಲ ಟೀಕಾ ಟಿಪ್ಪಣಿ ಮಾಡಿರ್ತಕ್ಕಂಥ ಜನ. ಆದ್ರೆ ಯಾವಾಗಿಂದ ಇವಳಿಗೆ ಗರ್ಭ ನಿಂತೋ ಅವಾಗ ಎಲ್ಲ ಜನ ವರ್ಣನೆ ಮಾಡ್ತಾರೆ, ಅಯ್ಯೋ ಶಿರಸಮ್ಮಗೆ ಚಲೋ ಆಯ್ತವ, ಆಕಿಗೂ ಗರ್ಭ ನಿಂತು ಚಲೋ ಅದಲ್ವ, ಒಂದು ಗಂಡಸು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ಹೆಣ್ಣು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ತಮ್ಮ ಮನಸ್ಸಿಗೆ ಏನು ತಿಳಿತಾರೆ ಹಂಗೆಲ್ಲ ಶಿರಸಮ್ಮಳಿಗೆ ಆಶೀರ್ವಾದ ಮಾಡ್ತಾ ಹೆಂಗೆ ನಿಮಗೆಲ್ಲ ಬಯಕೆಗಳನ್ನು ಹೆಣ್ಮಕ್ಳಿಗೆ ಕಾಡ್ತಾವಲ್ಲ ಏನ್ರಿ. ನೀವು ಏನು ಬಯಕೆ ಅಂತೀರಿ, ಬಾಂಕಿ ಅಂತೀರಿ. ಬಾಂಕಿ ಕಾಡದ ತಗೊಂಡಂತಾರೆ ಈ ಕಡೆ ಬಿಜಾಪುರ ಜಿಲ್ಲಾ, ಹೌದಲ್ರಿ. ಬಯಕೆ ತಗೊಂಡ್ರೆ ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು, ಅದು ಉಣ್ಬೇಕು, ಇದು ಉಣ್ಬೇಕು. ಅವ್ರು ಐಡಿಯಾ ಇಟ್ಟು ಕಲ್ತಾರೆ ಅಂದ್ರೆ ನೀವು, ಅಯ್ಯ ಅದು ತಿಲ್ಲಿಲ್ಲ ಅಂದ್ರೆ ಕೂಸುಗಳು ಕಿವಿ ಹೊಡಿತಾವತ್ತು. ಎಷ್ಟು ಐಡಿಯಾ, ನೀವು ತಿಲ್ಲಿಲ್ಲ ಅಂದ್ರೆ ಅದ್ರ ಕಿವಿ ಯಾಕೆ ಹೊಡಿತವೆ, ಹೌದಲ್ರಿ ಅಂತಾರ. ಅವ್ರು ತಿನ್ನಕ್ಕೆ ಐಡಿಯಾ ಅದು. ಒಟ್ಟು ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು ಏನ್ರಿ. ಬರ್ತಿರ್ತಾವ ನೋಡಬೇಕು, ಎಷ್ಟು ಮಾಡ್ಕೊಂಬರ್ತಾರೆ ತವ್ರ ಮನೆ ಕಡೆಯವರು. ಕರ್ಚಿಕಾಯಿ, ಉಂಡಿ, ರೊಟ್ಟಿ, ಉಳಿಬಾನ, ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ಕುಸುಬಿ ಹಿಂಡಿ ಏನ್ರಿ, ಎಲ್ಲ ಥರದ್ದು ಮಾಡ್ಕೊಂಬಾರ್ದು. ನಮ್ಮ ಬಿಜಾಪುರ ಜಿಲ್ಲೆದಾಗ ಒಂದು ರೂಢಿ ಅದ,
ಬುತ್ತಿ ರೊಟ್ಟಿ ಬೀರೋದು ಅಂತಾರಲ್ರಿ ಅದಕ್ಕೆ. ಬುತ್ತಿ ಏನಂತಾರೆ, ಬೀರ ರೊಟ್ಟಿನೇ ಅಂತ. ಎಲ್ಲ ಕಡೆಯಿಂದ ಎಲ್ಲರ ಮನೆಗಳಿಗೆ ಹೋಗ್ತದ. ಪಾಪ ಅವ್ರ ಹೆಣ್ಮಕ್ಳು ನೋಡ್ರಿ ಅಂಥ ಕಳ್ಳ ಇಟ್ಟೆಲ್ಲ ತಂದಿದ್ದು ನಾವು ಹಬ್ಬಕ್ಕಿನೇ ತಿನ್ನೋದಲ್ಲ, ನನ್ನ ಜೊತೆಯೊಳಗಿಂದ ಎಲ್ಲ ಊರಾಗಿನವ್ರ ಮನೆ ಎಲ್ಲರೂ ತಿನ್ನಲೇ ತಿಳ್ಕೊಂಡು ಅದನ್ನೆಲ್ಲ ಬೇಗ ತಂದಿರ್ತಕ್ಕಂಥ ಎಲ್ಲ ಮನೆ ಕೊಡ್ತಾರೆ. ಅವು ಗಂಡು ಮಕ್ಳು ಹೀಗೆ ನೋಡ್ಕೊಂಡು ಕೂತಿರ್ತಾರೆ. ನೀವೆಲ್ಲ ತಿನ್ನೋದು ಮಾಡೋದು ಹಣ್ಣುಗಳು ಅದು ಇದು ಎಲ್ಲ ನಿಮ್ಮದೇ ಚಾನ್ಸ್. ಗಂಡು ಮಕ್ಳಿಗೆ ಏನದ ಪಾಪ, ಅವು ನೀವೆಲ್ಲ ತಿನ್ನೋದು ನೋಡಿ ನಮಗೆ ಎಂದು ಸಿಗ್ತದೆ ಯಪ್ಪ ಎಂಥ ಚಾನ್ಸ್ ಅಥವಾ ಏನ್ರಿ ಪಾಪ. ಎಲ್ಲನೂ ಕೂಡ ನಿಮಗೆ ಎಲ್ಲ ತಿನ್ನೋದು ಉಣೋದು ಏನೆಲ್ಲ ನೀವು ಹೆಂಗೆಂದ ಬಯಕೆಗಳ ಕಾಡ್ತಾವಲ್ಲ, ಆದರೆ ಇಲ್ಲಿ ಸಿರ್ಸಮ್ಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ. ಅಂದರೆ ನಿಮಗೆಂದ ಅಂತ ಇಂಥ ತಿನ್ಬೇಕು ತಗೊಂಡು ಅಂತೀರಿ. ನೀವೆಲ್ಲ ಎರೆ ಮಣ್ಣದು ತಿಂತೀರಿ ಹೌದಲ್ರಿ, ಮಣ್ಣು ತಿಂತಾರೆ, ಯಾರು ಒಲೆನ ಇದ್ಲಿ ತಿಂತಾರೆ ಏನ್ರಿ. ಆದ್ರೆ ಇಂಥ ಬಯಕೆಗಳಿಂದ ಯಾರಿಗೆ ಸಿರ್ಸಮ್ಮಳಿಗೆಂದ ಕಾಡಲಿಲ್ಲ, ಅವಳಿಗೆ ಏನು ಬಯಕೆಗಳು ತಗೊಂಡು ಕೇಳಿದ್ರೆ ಏನ್ರಿ, ಯಾಕಂದ್ರೆ ಅಲ್ಲಿ ಗರ್ಭದೊಳಗಿಂದ ಬೆಳೀತಕ್ಕಂಥವಳು ಯಾರು, ಸಾಕ್ಷಾತ್ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಅವಳ ಗರ್ಭದೊಳಗಿಂದ ಬೆಳಿಲಿಕ್ಕೆ ಹೇಳತ್ತಂದಾಗ ಏನ್ರಿ. ಮತ್ತು ಬಯಕೆಗಳನ್ನು ಎಂಥವು ಕಾಡಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು ಏನ್ರಿ. ದಿನನಿತ್ಯ ಕೂಡ 10 ನಿಮಿಷದ ಲಿಂಗ ಪೂಜೆ ಮಾಡ್ಕೊಂಡ್ರ ನಾ ದಿನನಿತ್ಯ ಕೂಡ ಒಂದು ತಾಸುಗಟ್ಟಲೆ ಲಿಂಗ ಪೂಜೆ ಮಾಡ್ಕೋಬೇಕನ್ನಂತ ಬಯಕೆ. ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು. ಎಲ್ಲಿ ಪ್ರವಚನ ಶಾಸ್ತ್ರ ಪುರಾಣಗಳು ನಡೆದಿರ್ತಾವೋ ಅಲ್ಲೆಲ್ಲ ಹೋಗಿ ಅಂದ ಕುತ್ಕೊಂಡಂದ ಕೇಳಬೇಕು, ಮಹಾತ್ಮರ ದರ್ಶನ ಮಾಡ್ಕೋಬೇಕು. ಅಂತ ಎಲ್ಲ ಬಯಕೆಗಳನ್ನ ಯಾವ ಸಿರ್ಸಮ್ಮಳಿಗೆ ಇಂಥ ಎಲ್ಲ ಏನ್ರಿ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳನ್ನು ಕೇಳಬೇಕು, ಮಹಾತ್ಮರ ದರ್ಶನವನ್ನು ಮಾಡ್ಕೋಬೇಕು, ಯಾವ ಗುಡಿ ಗುಂಡಾರಗಳಿಗೆ ಹೋಗಬೇಕು, ದೇವರುಗಳ ದರ್ಶನ ಮಾಡ್ಕೋಬೇಕು. ಹಿಂಗೆಲ್ಲ ಬಯಕೆಗಳಿಂದ ಯಾರಿಗೆ ಕಾಡ್ಲಿಕ್ಕತ್ತೇವ ತಗೊಂಡು ಕೇಳಿದ್ರೆ ಸಿರ್ಸಮ್ಮಳಿಗೆಂದ ಕಾಡ್ಲಿಕ್ಕತ್ತೇವ. ಯಾವಾಗಿಂದ 7 ತಿಂಗಳಾಯ್ತು, 8 ತಿಂಗಳಾಯ್ತು, ಯಾವಾಗಿಂದ 9 ತಿಂಗಳಾಯ್ತು. 9 ದಿನಗಳು ಕುಣದ ತುಂಬದು. ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಕುಣದ ಕರೀತಾರೆ. ಅವಳು ನಿಜವಾಗಿರ್ತಕ್ಕಂಥ ಹುಟ್ಟಿದ್ದೆ ಗುರುವಾರ. ಇವತ್ತು ನೋಡ್ರಿ ಎಂಥ ಪುಣ್ಯ ತಗೊಂಡದ ಕೇಳಿದ್ರ ಅದೇ ಗುರುವಾರ ದಿವಸ ಅವಳು ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥ ನಾವು ಕೂಡ ಇಲ್ಲಿ ಇಟ್ಟಿವಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 5 ಗಂಟೆ ಸಮಯ. ಅದೇ ತಾನೇ ಎಲ್ಲ ಕಡೆದ ಮಹಾತ್ಮರೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ತಪಸ್ಸ ಧ್ಯಾನ ಜಪತಪಗಳನ್ನು ಮಾಡತಕ್ಕಂಥ ಸಮಯ ಅದು. ಅಂಥ ಸಮಯದೊಳಗೆ ಯಾವಾಗಿಂದ ಸಿರಸಮ್ಮ ಏನ್ರಿ ಆನಂದದೊಳಗೆ ಅದು ನಿದ್ದೆ ಮಾಡ್ತಿದ್ಲಲ್ಲ, ತಾನು ಬೆಳಗಿನ ಜಾವ 5 ಗಂಟೆಗಿಂದ 7 ಬಂಗಿಂದ ಎದ್ದಾಳೆ. ಯಾವಾಗಿಂದ ಎದ್ದು ನೋಡ್ತಾಳೆ, ಒಂದು ಹೆಣ್ಣು ಮಗುವಿಗೆಂದ ಸಿರಸಮ್ಮ ಜನ್ಮ ಕೊಟ್ಟಿರ್ತಾಳೆ. ಶಿವಸಾಂಬ ಜೈ ನಮ ಪಾರ್ವತೇ ಶಿವಹರ ಹರ. ಗುಡ್ಡಾಪುರದ ಆನಮ್ಮ ದೇವಿ ಮಾತಾಕಿ. ಭಾಳ ಚಂದ ನೋಡಿತೆ ನೋಡಿ, ಬೇಡ ನೋಡೋಣ ಜೋರಾಗೆ ದನಿ ಕೊಟ್ಟಿಲ್ಲ ಯಾವ. ಮಹಾಶಿವ ಶರಣ ರೆಬ್ಬಮ್ಮ ತಾಯಿ ಮಾತಾಕಿ. ಬರಲ್ಲ ಏನ್ರಿ ಇರಲಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ 5 ಗಂಟೆ ಸಮಯಕ್ಕೆ ತಾಯಿ ಸಿರಸಮ್ಮಳ ಗರ್ಭದೊಳಗೆ ಒಂದು ಮುತ್ತಿನಂಥ ಹೆಣ್ಣು ಮಗುವನ್ನು ತಗೊಂಡು ಜನ್ಮ ತಾಳ್ತದೆ. ಯಾವಾಗಿಂದ ಎಲ್ಲ ಜನ ಅಯ್ಯೋ ಭಾಳ ದಿವಸಕ್ಕಿಂದ ಕೂಸಾಗ್ಯದ, ಭಾಳ ದಿವಸಕ್ಕಿಂದ ಮಗು ಹುಟ್ಟ್ಯದ ತಿಳ್ಕೊಳೋದು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ನಾನು ನೋಡಬೇಕು ನೀನು ನೋಡ್ಬೇಕು ತಿಳ್ಕೊಳೋದು ಎಲ್ಲ ಜನ ಅವತ್ತಿನ ದಿನಮಾನದೊಳಗೆ ಆ ಮಗು ಹುಟ್ಟಿ ಏನ್ರಿ ಆ 11ನೇ ದಿವಸಕ್ಕೆ ಸಿರಸಮ್ಮ ಮತ್ತು ಅನಂತರಾಯರ ಮನೆತನದೊಳಗೆ ಆ ಮಗುವಿಗೆ ನಾಮಕರಣ ಅಂತಕ್ಕಂಥದ್ದು ಮಾಡ್ತಾರೆ. ಅಂದಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಆ ಕೂಸಿನಿಂದ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡೋದ್ರು ತಿಳ್ಕೊಂಡು ನಾನು ಬಾಯಿದಿಂದ ಹೇಳೋದಕ್ಕಿಂತಲೂ ಕೂಡ ಇವತ್ತು ನೋಡ್ರಿ ನಮ್ಮ ಮೊಸಳೆ ಗ್ರಾಮದ ಭಕ್ತರು ಎಲ್ಲ ತಾಯಂದ್ರು ಕುಡ್ಕೊಂಡು ಎಷ್ಟು ಚಂದ ಶೃಂಗಾರ ಮಾಡ್ಯಾರ. ಬಹುಶಃ ದಾನಮ್ಮಂದು ಅವತ್ತಿನ ದಿನಮಾನದಾಗ ಹಿಂಗೆ ಪುಗ್ಗಗಿಗನ್ನು ಕಟ್ಟಿದ್ದಿಲ್ಲ ನಾನು. ಅವಾಗೆಲ್ಲ ಎಲ್ಲಿದ್ದೆ ಪುಗ್ಗ ಇದ್ದಿದ್ದಲ್ಲ, ನಮ್ಮ ತೊಟ್ಟಲಿಕ್ಕೆ ಕಟ್ಟ್ಯಾವ ಎಲ್ಲ ಯಾರಿಗೂ ಗೊತ್ತು ಏನ್ರಿ. ನೋಡ್ರಿ ಎಷ್ಟು ಅಲಂಕಾರ ಮಾಡ್ಯಾರ, ಎಷ್ಟು ಚೆನ್ನಾಗಿ ಮಾಡ್ಯಾರ. ಅವತ್ತಿನ ದಿನಮಾನದೊಳಗೆ ದಾನಮ್ಮಳಿಗೆ ಏನ್ರಿ ಒಬ್ಬಳು ಸಿರಸಮ್ಮ ತಾಯಿ ಆಗಿದ್ರೆ, ಆದ್ರೆ ಇವತ್ತಿನ ದಿವಸ ಮಸಳಿ ಗ್ರಾಮದೊಳಗೆ ದಾನಮ್ಮ ತಾಯಿಗೆ ಏನ್ರಿ 2 ತಾಯಂದ್ರಾಗಿ ತೊಟ್ಟಲು ಕೆಳಗೆ ಕುಂದ್ರಾಕಂದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಆ ವೈಭವದ ತೊಟ್ಟಲ ಕಾರ್ಯಕ್ರಮ ಹೆಂಗೆ ನಡೀತು ಅನ್ನೋದಕ್ಕಿಂತ ಹೆಂಗೆ ಮಾಡ್ತಾರ ಅನ್ನೋದನ್ನು ಇಲ್ಲಿ ನಮ್ಮ ಮಸಳಿ ಗ್ರಾಮದ ಭಕ್ತರು ನಾವು ನೀವೆಲ್ಲರೂ ಕೂಡ ನೋಡೋಣ ತಿಳ್ಕೊಂಡಂದು ಹೇಳಿ ಇಲ್ಲಿ ಶರಣ